ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ. ಇಲ್ಲಿ ನಮ್ಮ ಟೀಮೇಟ್ ಇಬ್ಬರಿಗೆ ನಾಕೌಟ್ ಮಾಡಿದ ಒಬ್ಬ, ಆದರೆ ಅವನಿಗೆ ನಾಕೌಟ್ ಮಾಡಿದೆ ಡೈರೆಕ್ಟ್ ಕಿಲ್ ಆಗಿಬಿಟ್ಟಿತ್ತು. ಮತ್ತೆ ಒಂದು ಅಪಾರ್ಟ್ಮೆಂಟ್ ಬಲ್ಲಿ ಬಂದಿದೆ. ಇಲ್ಲಿ ಮೇಲಿಂದ ಸ್ವಲ್ಪ ಚಲೋ ನೋಡ್ಕೊಂಡು ನಾಕೌಟ್ ಆಗತ್ತಕ್ಕ ಚಲೋ ನೋಡಿದೆ. ಕಿಲ್ ಆಗ್ತದಂತ ಮಾಡಿದೆ, ಅದರ ನಾಕೌಟ್ ಮಾಡಿದೆ, ಅದರ ಕಿಲ್ ಮಾಡೋಕ್ಕಾಗಲಿಲ್ಲ. ಈಗ ಇಲ್ಲಿ ಬಂದಿದೆ. ಇಲ್ಲಿ ಒಂದು ಸ್ಕ್ವಾಡ್ ಬರ್ತದೆ, ಮೂವರು ಬರ್ತಾರೆ ಪೂರ. ನಾ ತಿಳ್ಕೊಂಡೆ ಪರಿತ ಒಂದು ಡೈರೆಕ್ಟ್ ಹೊಡೆದು ಬಿಡ್ತೀನಿ ಅಂತ. ಆದರೆ ಇಲ್ಲಿ ಆಗಿದ್ದೆ ಒಂದು ನಾ ಮಾಡೋಕ್ಕಾಗಿದ್ದೆ ಸಡನ್ನಾಗಿ ನನ್ನ ಮುಂದೆ ಒಬ್ಬ ಬರ್ದು ಬಿಡ್ತಾನೆ. ಇಲ್ಲಿ ಇವನಿಗೆ ನಾಕೌಟ್ ಮಾಡಿದೆ ಹೆಂಗನ, ಆದ್ರೆ ಆ ಮನೆಯಾಗಿದ್ದವನಿಗೆ ಕೂಡ ಸ್ವಲ್ಪ ಒಂಚೂರ್ದಾಗ ಮಿಸ್ ಆಗಿಬಿಟ್ಟಿತ್ತು. ಇಲ್ಲಾಂದ್ರೆ ಮೂವರಿಗೆ ತೊಗೊತಿದ್ದೆ ನಾನು. ಇಲ್ಲಿ ನಮ್ಮ ಟೀಮೇಟ್ ಫೈರಿಂಗ್ ಮಾಡ್ತಿಲ್ಲ ಎನಿಮಿ ಯಾರಂತ. ಆದರೆ ಇವರು ಬೇರೆ ಕಡೆಗೆ ಹೊಡೆಯಕ್ಕೆ ಹೋಗ್ತಾರ, ನಾ ಬೇರೆ ಕಡೆಗೆ ಹೊಡೆಯಕ್ಕೆ ಹೋಗ್ತೀನಿ ನೋಡ್ರಿ. ಈಗ ಇಲ್ಲಿ ಪಾತ್ರೆಗಿತ್ತಿತ್ತು ಒಂದು ಮ್ಯಾಗ ಆರ್ಲತ್ತಿದ, ನಾ ಅವನಿಗೆ ನೋಡ್ಲತ್ತಿದೆ. ನಮ್ಮ ಟೀಮೇಟ್ ಬೇರೆ ಕಡೆಗೆ ಹೋಗಿ ನಾಕೌಟ್ ಆಗ್ತಾರೆ ಈಗ ಬರ್ತಿದ್ರು. ಈಗ ಭಾಳ ಖರಾಬ್ ಬಿಡ್ತೀನಿ ನೋಡ್ರಿ. ಈಗ ಆದರೆ ಇವಾಗ ಸೋಲೋ ಇರ್ತಾನೆ. ಆದರೆ ಇವನಿಗೆ ರೆಸ್ಟಿಗೆ ನನ್ನ ಟೀಮೇಟ್ ಇಬ್ಬರು ನಾಕೌಟ್ ಆಗಿಬಿಡ್ತಾರೆ. ಅಲ್ಲಿ ಇವ್ರಿಗೆ ಉಳಿಸ್ಬೇಕಾಗಿತ್ತು. ಈಗ ಹೆಂಗನೆ ಮಾಡಿ ನಾನು ಒಬ್ಬನಿಗೆ ಹೆಂಗ ನಾಕೌಟ್ ಮಾಡ್ತೀನಿ ಇಲ್ಲಿಂದ, ಇನ್ನೊಬ್ಬನಿಗೆ ರಶ್ ಮಾಡ್ಬೇಕಂತಿತ್ತು ನನ್ನದು ಐಡಿಯಾ. ಆದರೆ ರಶ್ ಮಾಡೋಕ್ಕಾಗಲ್ಲ, ಯಾಕಂದರೆ ಇನ್ನೊಂದು ಬೇರೆ ಸ್ಕ್ವಾಡ್ ಬಂದುಬಿಡ್ತಾನೆ, ಗಾಡಿ ತಂದು ಬಂದುಬಿಡ್ತಾನೆ, ಸೋಲೋ ಬಂದುಬಿಡ್ತಾನೆ ಅಣ್ಣ. ಡೈರೆಕ್ಟ್ ನಮ್ಮಲ್ಲೇ ಬಂದುಬಿಡ್ತಾನೆ. ಅಲ್ಲಿ ಮೇನ್ ಪ್ರಾಬ್ಲಮ್ ಆಗಿದ್ದು. ಇಲ್ಲಾಂದ್ರೆ ನಮ್ಮ ಟೀಮೇಟ್ ಇಬ್ಬರಿಗೆ ಉಳಿಸ್ತಿದ್ದೆ. ಭಾಳ ಈಸಿ ಆಯಿತು ಕೆಲಸ. ಆದರೆ ಅವರಿಗೆ ಈಗ ನಮ್ಮ ಟೀಮೇಟಿಗೆ ಅಂತ ಇಬ್ಬರಿಗೆ ಹೊಡೆದಿದ್ರು. ಇಲ್ಲಿಂದ ಕೋಶಿಶ್ ಮಾಡ್ತೀನಿ ಒಬ್ಬನಿಗೆ ನಾಕೌಟ್ ಮಾಡಿ ಕೇಸಿಂದ ರಶ್ ಮಾಡ್ಬೇಕಂತ. ಆದರೆ ಇನ್ನೊಬ್ಬ ಹಿಂದಲಿಂದ ಹೊಡ್ಲತ್ತಿರ್ತಾನೆ, ಅದಕ್ಕೆ ಸ್ಮೋಕ್ ಮಾಡಿಬಿಡ್ತೀನಿ. ಹಿಂದಲಿಂದ ಹೊಡೆಯಕ್ಕೆ ಆಗ್ಬಾರ್ದು ಅಂತ. ಆದರೆ ನಾನು ಇಲ್ಲಿ ಜೋನ್ದಾಗ ಹೋಗ್ಬೇಕಿತ್ತು, ಸೊ ಅದಕ್ಕೆ ಜೋನ್ದಾಗ ಹತ್ರ ಆಯ್ತು ಅಂತ. ಹಿಂದಿನವರು ಈಗ ನೋಡ್ರಿ, ಇಲ್ಲಿ ಹೆಂಗ ಬಚಾವ್ ಆದೆ ನಾನು. ಆದರೆ ಈಗ ಹೆಲ್ಪ್ ಮಾಡ್ಕೊಂಡು ಜೋನ್ದಾಗ ಹೋಗ್ಬೇಕು ಹೆಂಗನ, ಯಾಕಂದ್ರೆ ಒಬ್ಬನೇ ಈಗ ಟೀಮಿಂಟಿ ಸತ್ತಾರೆ ಎಲ್ಲರೂ. ಆದರೆ ನಾಲ್ಕು ನಂಬರ್ ಇದ್ದ, ಅದರ ಮೌಲ್ಯಲಿಂತ ನಾಕೌಟ್ ಆಗಿಬಿಡ್ತಾನೆ. ಅಲ್ಲಿ ಇಲ್ಲೇ ದೂರ ಆಡ್ಲತ್ತಿರ್ತಾನೆ, ಅವನ್ನ ಕೈ ಬಿಟ್ಬಿಟ್ಟ ನಮ್ಮದು. ಈಗ ಹೆಂಗನ ಮಾಡಿ ಜೋನ್ದಾಗ ಹೋಗ್ಬೇಕು. ಪರಿದು ಡಿಸೇಬಲ್ ಬಿ ಆಗ್ತದೆ ನೋಡ್ರಿ. ಈಗ ಮ್ಯಾಗಾರದು ಜೋನ್ ಭಾಳ ಸಮದಾಗ್ಲತ್ತಿತ್ತು. ನಮ್ಮಲ್ಲಿ ಇರೋದು ಎರಡೇ ಈ ಹೆಲ್ತ್ ಕಿಟ್ ಇತ್ತು. ಹೆಂಗನ ಜೋನ್ದಾಗ ಹೋಗ್ಬೇಕು. ಈಗ ಜೋನ್ದಾಗ ಹೋಗ್ತೀನಿ. ಈಗ ಹೆಂಗನ ಮಾಡಿ ನೋಡ್ರಿ ಹೆಂಗೆ ಹೋಗ್ತೀನಿ ಅಂತ. ಮ್ಯಾಗೆ ಹೊಡೆದಾಡ್ಲತ್ತಿರ್ತಾರೆ. ಎರಡು ಟೈಮ್ ಇರ್ತವೆ ಇವು. ನನ್ನ ಕೆಲಸ ಈಸಿ ಮಾಡ್ಲತ್ತಿದ್ರು. ನಾ ಈಗ ನಾನು ಫಸ್ಟ್ ಮೇನ್ ಅಂದ್ರೆ ಜೋನ್ದಾಗ ಹೋಗೋದಿತ್ತು. ಲಾಸ್ಟ್ ಒಂದು ಹೆಲ್ತ್ ಕಿಟ್ ಉಳಿದಿತ್ತು, ಅದೊಂದು ಹೆಲ್ತ್ ಕಿಟ್ ಹಚ್ಕೊಂಡೆ. ಈಗ ಏನಿದ್ರು ದೇವ್ರ ಮ್ಯಾಗ ಬಾರಿ ಹಾಕಿಸಿಂದು ಗನ್ನಿಂದ ಇಟ್ಕೊಂಡು ಓಡೋಕೋತೊಂದೇ ದಾರಿ ಅದು ಈಗ ನಮ್ಮಲ್ಲಿ. ಹೆಂಗನ್ ಮಾಡಿ ಜೋನ್ದಾಗ ಬಂದೆ, ಪಟ ಹೀಲಿಂಗ್ ಮಾಡ್ಕೊಂಡೆ. ಅಲ್ಲಿ ಒಬ್ಬ ಬಗಿಲಿಂದ ತೋಡ್ಲತ್ತಿರ್ತಾನೆ, ಬಾರ್ಕಲ್ಲಿ ಇರ್ತದೆ ಅವನ ಬಳಿ. ಈಗ ಅವು ಬಿ ಸತ್ತು ಹೋಗಿರ್ತಾನೆ. ಈಗ ಪೂರ ಒಂದು ಟೀಮ್ ಹೊಡೆದಿರ್ತದೆ, ಇದೇ ಟೀಮ್ ಹೊಡೆದಿರ್ತದೆ. ಈಗ ಇಲ್ಲಿ ಇಂಟೆನ್ಸ್ ಫೈಟ್ ಚಾಲು ಆಗ್ತದೆ ನೋಡ್ರಿ. ಈಗ ನನ್ನ ಕಡ್ಲಿಂತ ತಪ್ಪಾಗ್ತದೆ, ನನ್ನ ಕಡ್ಲಿಂತ ಆಯ್ತೋ ಏನಾಯ್ತೋ ಗೊತ್ತಿಲ್ಲ ನೋಡ್ರಿ. ಇಲ್ಲಿ ಒಬ್ಬ ಕಾಣ್ತಾನೆ ನನಗೆ ಮುಂದೆ, ಸ್ಮೋಕ್ ಬಿ ಹಾಕಿರ್ತಾರೆ ಅಲ್ಲಿ. ಈಗ ಅದ ಬಿಟ್ಟು ಒಂದು ಗಾಡಿ ಬರ್ತದೆ ಈಗ ನಮ್ಮಲ್ಲಿ ನೋಡ್ರಿ. ಅವ್ನ ಟೀಮೇಟ್ ಇಬ್ಬರು ಇರ್ತಾರೆ, ಒಬ್ಬರು ಇರ್ತಾರೆ ಗೊತ್ತಿಲ್ಲ. ಆದರೆ ಇಲ್ಲಿ ಇವ್ರಿಗೆ ಇಳಿಸ್ಬೇಕಂತ ಮಾಡಿರ್ತೀನಿ ಗಾಡಿಯಾಗ್ಲಿಂತ ಏಕೆಮ್ ತೊಗೊಂಡು ನೋಡ್ರಿ. ಈಗ ಆದರೆ ವೇಸ್ಟ್ ಆಯ್ತಿದ್ದು. ನನ್ನ ಲೊಕೇಶನ್ ಗೊತ್ತಾಯಿತು. ಈಗ ಹೆಂಗನ್ ಮಾಡಿ ಊರಾಡಬೇಕು. ಈಗ ಹೆಂಗನ್ ಮಾಡಿ ಒಬ್ಬನಿಗೆ ನಾಕೌಟ್ ಮಾಡಬೇಕು.
ಈಗ ನೋಡ್ರಿ ಆದ್ರೆ ಇಲ್ಲಿ ಒಂದು ಸೀನ್ ಆಗಿಬಿಡ್ತದೆ ನೋಡ್ರಿ, ಯಾಕಂದ್ರೆ ನಾನು ಮಾಡಿರ್ತೀನಿ. ಇಲ್ಲಿ ನೋಡ್ರಿ ನಾ ಸೌಂಡ್ ಬಂದಿತ್ತು, ಆದರೆ ನಾನು ದೂರ ಅನಂತ ಮಾಡಿದೆ, ಫೈರಿಂಗ್ ಮಾಡಿ ಕೋಟ್ ತೆಗೆದು ಹಾಕಕ್ಕೆ ನಾನು ಬರ್ಲಕ್ಕೆ ಬಂದಿದೆ, ಅಲ್ಲಿ ತಪ್ಪಾಯಿತು. ಇಲ್ಲಿ ನೋಡ್ರಿ ನಮ್ಮ ಟೀಮಿನ ಪೂರ ರಶ್ ಗೆದ್ದಿರ್ತಾರೆ, ಪೂರ ರಶ್ ಗೇಮ್ ಪ್ಲೇ ಆಡ್ಲತ್ತಿರ್ತಾರೆ. ನಾನು ಬಿ ಇದಕ್ಕೆ ಮುಂದೆ ಇನಿ ಒಂದು ನಾವು ಮಾಡಿರ್ತಿರೋದು ಅದಕ್ಕೆ ಆಯ್ಕೆ ಪೂರ ಕಾಂಕೋರರ್ ಲೆವೆಲ್ ಗೇಮ್ ಪ್ಲೇ ಆಡ್ಲತ್ತಿದ್ರು, ಅದಕ್ಕೆ ಹೊಡೆದ್ಬಿಟ್ರು ಅವ್ರಿಗೆ. ಇಲ್ಲಿ ಬಗ್ಗಿತ್ತೊಂದು ನಮ್ಮ ಟೀಮೆಂಟಿಗೆ ನಾಕೌಟ್ ಮಾಡ್ತಾನೆ, ಆದ್ರೆ ನಾ ಇಲ್ಲಿ ಹೇಳಲಿಲ್ಲ, ನಾ ಇಲ್ಲೊಬ್ಬ ಬರಿತಂದು ಬರ್ತಾನೆ. ಈಗ ನೋಡ್ರಿ ಹಂಗೆ ಹೊಡಿತೀನಿ. ಇವನು ಟೀಮೆಂಟ್ ಬರ್ತಾರೆ ಅಂತ ಮಾಡಿದೆ, ಟೀಮೆಂಟ್ ಎಲ್ಲಿದ್ರೆ ನನಗೆ ಗೊತ್ತಿರಲಿಲ್ಲ. ಇಲ್ಲಿ ಒಂದು ಆವಿ ಇರ್ತದೆ ನೋಡ್ರಿ, ಆವಿ ನೋಡ್ರಿ ಹಂಗೆ ಹೊಡ್ತೀನಿ. ಹಿಂಗೆ ಸ್ವಯಂ ಇದು ತಂಪಾಗ್ತದೆ ನೋಡ್ರಿ ಹಿಂಗೆ, ಆದರೆ ಇಲ್ಲಿ ನೋಡ್ರಿ ಭಾಳ ಡೇಂಜರ್ ಹೊಡಿತೀನಿ ಇಲ್ಲಿ ಅಂತ ಹೊಡಿಬಾರ್ದೆ. ಈಗ ಇಲ್ಲಿ ನಮ್ಮ ಟೀಮೆಂಟ್ ಮುಂದಕ್ಕೆ ಹೋಗಿರ್ತಾನೆ ಜೋನ್ದಾಗ, ಆದರೆ ಇಲ್ಲಿ ಇಬ್ಬರು ಇರ್ತಾರೆ. ಅಲ್ಲಿ ನಾವು ಬಾಂಬ್ ಹಾಕಿ ಹೊಡಿಬೇಕಂತ ಮಾಡ್ತೀನಿ, ಆದರೆ ಮುಂದಕ್ಕೆ ಹೋಗಿಬಿಡ್ತಾರೆ. ಅದರ ಸ್ಪ್ರೇ ಮಾಡಿ ಕೇಸಿ ನಾಗೌಟ್ ಮಾಡ್ಬೇಕಂತ ಮಾಡಿರ್ತೀನಿ, ಆದರೆ ಇಬ್ಬರು ಇರ್ತಾರೆ ನಾಗೌಟ್ ಮಾಡಿರ್ತಾರೆ. ಏನೇನು ಮಾಡಿ ಜೋನ್ದಾಗ ಹೋಗ್ಬೇಕು. ಈಗ ನಾನು ಜೋನ್ದಾಗ ಬರ್ತೀನಿ, ಆದ್ರೆ ನಮ್ಮ ಟೀಮೆಂಟ್ ಸತ್ತು ಬಿಡ್ತಾನೆ. ಇಲ್ಲೇ ಅವ್ನಿಗೆ ಉಳಿಸ್ಬೇಕಂತ ಟ್ರೈ ಮಾಡ್ತೀನಿ, ಆದರೆ ನಮ್ಮಲ್ಲಿ 0 ಆಪ್ಷನ್ ಅದು ಉಳಿಸೋದು, ಯಾಕಂದ್ರೆ ಜೋನ್ ಹೊರಗ ನಾವು. ಆದರೆ ಇಲ್ಲಿ ಭೀ ಬಿಡಲ್ಲ, ಎನಿಮಿ ನೋಡ್ತಾರೆ. ಈಗ ನನಗೆ ಇಲ್ಲಿ ಮ್ಯಾಗ ಒಬ್ಬನಿಗೆ ನಾಕೌಟ್ ಮಾಡ್ತೀನಿ. ಇಲ್ಲಿ ಬೇರೆ ಟೀಮು ಜೋನ್ದಾಗ ಹೋಗ್ಬೇಕು. ಈಗ ನಾನು ಜೋನ್ದಾಗ ಬಂದೆ, ಅದ್ರ ಮೇಲೆ ಗಡ್ಡಿ ಮ್ಯಾಗ ಇರ್ಬೇಕು, ಅದ್ರ ಆಗಲ್ಲ ಗಡ್ಡಿ ಮ್ಯಾಗ ಇರ್ಲಿಕ್ಕೆ. ಈಗ ಇಲ್ಲಿ ನೋಡ್ರಿ ದೇವ್ರು ಭೀ ನನ್ನ ಕೈ ಬಿಟ್ಬಿಡ್ತಾನೆ, ಯಾಕಂದ್ರೆ ನಾ ಮೇಲೆ ಇರ್ಬೇಕು ಇಲ್ಲಿ, ಅದರ ಮೇಲೆ ಇರೋಕ್ಕೆ ಆಗಲ್ಲ ನನ್ನ ಕೈಲಿ, ಯಾಕಂದ್ರೆ ಇಲ್ಲಿ ಭಾಳ ದೊಡ್ಡ ಗಡ್ಡಿ ಇರ್ತದೆ, ನಿಚ್ಚಿನ ಕೂಡ ಇಲ್ಲ ಏರ್ಲಕ್ಕೆ. ಆದ್ರೆ ಇಲ್ಲಿ ಎನಿಮಿ ಮ್ಯಾಗೆ ಇರ್ತಾನೆ. ನಾನು ನೋಡ್ರಿ ಈಗ ರಿಪ್ಲೇಸ್ ಹೋಗ್ಬೇಕಂತ ಭಾಳ ಟ್ರೈ ಮಾಡ್ತೀನಿ, ಕೋಶಿಶ್ ಮಾಡ್ತೀನಿ, ಆದರೆ ಆಗಲಿಲ್ಲ. ಈಲಿಂಗ್ ಮಾಡ್ಕೊಂಡೆ ಬೇರೆ ಆಪ್ಷನ್ ಇತ್ತು ನೋಡ್ರಿ ಇಲ್ಲಿ ಅಂತ ನಮಗೆ ಉಳಿಯೋದು, ಯಾಕಂದ್ರೆ ಬೇರೆ ದಾರಿ ಇಲ್ಲ ಇಲ್ಲಿ ಅಂತ ಸಾಯ್ಬಿಟ್ರು. ಅದರಲ್ಲಿ ಪೂರ ಸ್ಕ್ವಾಡ್ ಇರ್ತದೆ. ನಾನು ಸ್ವಲ್ಪ ಮೇಲೆ ಹೋಗಿದ್ದೆ ಅಂದ್ರೆ ಕೋಶಿಶ್ ಮಾಡ್ತೀವಿ ಚಿಕ್ಕದಿ ನೋಡೋದಕ್ಕೆ. 4 ಮಂದಿ ಇರ್ತಾರೆ ಅವ್ರು ಪೂರ. ನಾ ಇಲ್ಲಿ ಸರ್ಪ್ರೈಸರ ತೊಗೊಳತ್ತಿರ್ತೀವಿ, ಆದ್ರೆ ನನ್ನ ಟೀಮೆಂಟು ಲೊಕೇಶನ್ ಅಂತಾನೆ ಎನಿಮಿ ಬಂದಂತ ನಾ ಆರಾಮಾಗಿ ಹೊಡಿಬೋದು ಅಂತ ಮಾಡಿದ್ದೆ, ಆದ್ರೆ ಆರಾಮಾಗಿ ಓಡಿದೆ. ಈ ಎನಿಮಿಗೆ ಗೊತ್ತೇ ಆಗಿಲ್ಲ ನಾ ಹಿಂದೆ ಬಂದು ಪಾಪ. ಇಲ್ಲಿ ನೋಡ್ರಿ ನಮ್ಮ ಟೀಮೆಂಟ್ ಚರ್ಚ್ ಬೆಲ್ ನಿಂತಿರ್ತಾನೆ, ಎನಿಮಿ ಅಂದಿರ್ತಾನೆ ಮುಂದೆ. ನಾ ಅಂಜಬೇಡ ನೋಡಿ, ನಾನು ನೀನಿ ಅಂತ ಅಂದ ಕೇಸಿನ ಫಸ್ಟ್ ನಾನೇ ನುಗ್ಗುತ್ತೀನಿ. ಇಲ್ಲಿ ನೋಡ್ರಿ ಏನಾಗ್ತದೆ ನನ್ನ ಕೂಡ. ನನ್ನ ಕೈಯಾಗಿರ್ತದ ಗ್ರೋಜಾ, ಇಲ್ಲಿ ಇರ್ತಾನ ನಮ್ಮ ಅಣ್ಣ ಒಬ್ಬ ಬೇರೆ ಕಡೆ ಇಡ್ಲತ್ತಿರ್ತಾನ. ಆದರೆ ಇದು ನನ್ನ ಕೂಡ ನನಗೆ ಗೊತ್ತೇ ಆಗಿಲ್ಲ ನಾ ಹಿಂದೆ ಬಂದಿದ್ದು. ಆದರೆ ಇದು ಇವನಿಗಂದ್ರೆ ಆರಾಮ ಹೊಡಿತೀನಿ ನಾನು ಅಣ್ಣಗೆ, ಆದರೆ ಇಲ್ಲಿ ತಪ್ಪಾಗ್ತದೆ ನೋಡ್ರಿ ನನಗೆ. ಈ ಮನೆಗೆ ಒಬ್ಬ ಇರ್ತಾನೆ, ನಾ ಫ್ಲೈ ಮಾಡಿ ಆರಾಮಾಗಿ ಹೊಡಿಬೋದು ಅಂದಿರ್ತೀನಿ, ಆದ್ರೆ ಫ್ಲೈ ಮಾಡಿದ ಇನ್ನೊಂದು ಸಲ ಎನರ್ಜಿ ಇರಲಿಲ್ಲ, ಅದಕ್ಕೆ ಎನರ್ಜಿ ಖಾಲಿ ಆಗಿತ್ತು. ಅದಕ್ಕೆ ನಾ ಈಗಂತದ್ದು ಬೇರೆ ತಪ್ಪಾಗಿರೋದೇನೋ. ಅಲ್ಲಿ ಲ್ಯಾಂಡ್ ಮಾಡೋದು ಇದ್ದಿತ್ತು ನಂದು ಐಡಿಯಾ, ಆದರೆ ಇಲ್ಲಿ ಕರೆಕ್ಟ್ ಲ್ಯಾಂಡ್ ಮಾಡ್ತೀನಿ ನಾನು. ನಿಮಗೆ ಗೊತ್ತೇ ಆಗಲ್ಲ, ಯಾಕಂದ್ರೆ ನಾನು ಬಲ್ಲಿ ಪಾತ್ರೆಗಿತ್ತಿತ್ತಂದ್ರೆ ಯಾರಿಗೂ ಗೊತ್ತಲ್ಲ. ಎನರ್ಜಿ ಇದ್ದಿದ್ದಲ್ಲ ಲಾಸ್ಟ್ ಸಲ ಹಂಗಾಗಿ ಸತ್ಯ ಇದೆ. ಇನ್ನೊಂದು ಸಲ ಕರೆಕ್ಟ್ ಲ್ಯಾಂಡ್ ಮಾಡಿ, ಆದರೆ ಇಲ್ಲಿ ಒಬ್ಬ ಎಣ್ಣೆ ರಿಕಾಲ್ ಮಾಡೋಕ್ಕೆ ಬಿಡಲ್ಲ ನಾನು. ಆದರೆ ಇನ್ನೊಬ್ಬ ಟೀಮೆಂಟ್ ಇರ್ತಾನೆ ಇಲ್ಲಿ ಒಳಗೆ, ಇವನಿಗೆ ಇದು ಹೊಡಿಬೇಕಂತ ಮಾಡ್ತಾರೆ, ಕಿಟಕಿಯಲ್ಲಿ ಅಂತ ಎಗರಾಗ್ತಾನಂತ ಮಾಡಿದೆ, ಆಗಿರಲಿಲ್ಲ. ಮೂಲೆ ಅದರ ನಮ್ಮ ಟೀಮೆಂಟೇ ಹೊಡೆದು ಅಷ್ಟು ನೋಡೋದ್ರಾಗಿ ಮನೆಗೆ ಹೆಂಗೆ ಬಂದನು ಗೊತ್ತಿಲ್ಲ. ನುಗ್ಗುತ್ತಾರ, ಆದ್ರೆ ಏನಾಗ್ತಾರೆ, ಇಬ್ಬರು ನಾಕೌಟ್ ಆಗ್ತಾರೆ.
ನಾ ಧೈರ್ಯಶಾಲಿಗಳು ಯಾರು ಅಂತ ಮಾಡಿದೆ, ಅದರ ಇಬ್ಬರು ಧೈರ್ಯ ಇರಲಿಲ್ಲ ಇವರು ಅಣ್ಣವ್ರ ಬಳಿ. ಆದರೆ ನನಗೆ ಗೊತ್ತಿತ್ತು ಇಲ್ಲಿ ಎಗರ್ತಾನೆ, ಅದರ ತಪ್ಪಿಸ್ಕೊಂಡು ಅದ ನಿಮ್ಗೆ ಬಿಡ್ಬೇಕಂತ ಭಾಳ ಕೋಶಿಶ್ ಟ್ರೈ ಮಾಡಿದೆ, ಆದರೆ ಭಾಳ ದೂರ. ಇಲ್ಲಿ ನೋಡ್ರಿ ಟೀಮೆಂಟ್ ಇಬ್ಬರು ಇರ್ತಾರೆ. ಇವರು ಒಬ್ಬ ನಮ್ಮ ಟೀಮೆಂಟಿಗೆ ಇಬ್ಬರಿಗೆ ನಾವು ಔಟ್ ಮಾಡ್ತಾನೆ, ಆದರೆ ಇನ್ನೊಬ್ಬ ನಮ್ಮ ಟೀಮೆಂಟ್ ಹೊಡೆದು ಬಿಡ್ತಾನೆ ಅವನಿಗೆ. ಆದರೆ ಇನ್ನೊಬ್ಬ ಗಾಡಿ ತಂದು ಹೋಗ್ಬೇಕಂತ ಮಾಡಿ ಕೋಶಿಶ್ ಮಾಡ್ತಾನೆ. ನಾನು ಏಕೆಂದಾಗ 0 ಸ್ಕೋಪ್ ಇತ್ತು, ಸೊ ಅದಕ್ಕಾಗಿ ಆರಾಮಾಗಿ ಹೊಡೆದೆ. ಏಕೆ ಸ್ಕೋಪ್ ಹಾಕ್ಲಾರ್ದು ರೆಡ್ ಔಟ್ ಹಾಕ್ಲಾರ್ದು ಹೊಡೆದ್ರೆ ಮಜಾನೇ ಬೇರೆ ನೋಡ್ರಿ. ಅದ್ರದ್ದು ಅಣ್ಣ ಹೊಡೆಯೋಗ್ಲಕ್ಕೆ ಬಿಡಲ್ಲ. ಆದರೆ ಇಲ್ಲಿ ನೋಡ್ರಿ ಇದೊಂಥರ ಆರಾಮ್ ಚಿಕನ್ ಡಿನ್ನರ್ ಹೊಡಿತೀವಿ ಅಂತ ಮಾಡಿದ್ದೀವಿ. ಆದರೆ ನಮ್ಮ ಕೂಡ ಆಗಿದ್ದು ನೋಡ್ರಿ ಏನಾಗ್ತದೆ. ಲಾಸ್ಟ್ ಒಬ್ಬನೇ ಉಳಿತಾನೆ. ಇಲ್ಲಿ ಇಬ್ಬರು ಉಳಿದಿರ್ತಾರೆ, ಒಬ್ಬ ಜೋನ್ದಾಗ ಸತ್ತೋಗಿರ್ತಾನೆ. ಆದರೆ ಇನ್ನೊಬ್ಬ ಈ ಮನೆಗೆ ಇರ್ತಾನೆ ಅಂತ ನಮ್ಮ ಟೀಮೆಂಟ್ ಹೇಳಿದ. ನನಗೆ ಗೊತ್ತಾಯಿತು ಇದಕ್ಕೆ ಇಲ್ಲಿ ನನಗೆ ಬೇಕಂತ ನಾನು ಏನು ಪೂರ ಕೋಶಿಶ್ ಮಾಡಿದೆ. ಆದರೆ ಅವ ಪೂರ ಖತರ್ನಾಕ್ ಬೆಂಕಿ ಆಡ್ಲತ್ತಿತ್ತು ಗೇಮ್ ಪ್ಲೇ. ಗನ್ ಸ್ಕಿನ್ ಎಲ್ಲ ಇತ್ತು. ನನಗೆ ಸ್ವಲ್ಪ ಗೊತ್ತಾಯ್ತು ಸ್ವಲ್ಪ ಹಿಂದಕ್ಕೆ ಇರ್ಬೇಕಿದ್ರಾಗಂತ. ಆದರೂ ಕೂಡ ಕಿಲ್ ಬೇಕಲ್ಲ, ಅದ್ರ ಸಲುವಾಗಿ ಮುಂದಕ್ಕೂ ಅದೇ ಒಂದು ಜಂಪು. ಆದರೆ ಅವ ಜೋನ್ ಹೊರಗಿದ್ದ, ಕಿಲ್ ನನಗೆ ಸಿಗ್ತದಂತ ಮಾಡಿದ್ದು. ಆದ್ರೆ ನೋಡ್ರಿ ಏನಾಗ್ತದೆ. ನಮ್ಮ ಟೀಮೆಂಟ್ ಭಾಳ ಬಿಕಾರಿ ಇದ್ದ, ಅವನಿಗೆ ಭೀ ಬಿಡಲಿಲ್ಲ ಲಾಸ್ಟ್ ಕಿಲ್ಲು. 4 ಮಂದಿ ಇದ್ವಿ, ಹಂಗಾಗಿ ಆರಾಮಾಗಿ ಕೊಡಿದ್ವಿ. ಒಬ್ಬನಿದ್ದು ನಾವು ಚಿಕನ್ ಡಿನ್ನರ್. ಇದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹೊಸ್ತಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಾಯ್ಸ್ ರೆಕಾರ್ಡ್ ಭೀ ಜಾಯಿಂಟ್ ಮಾಡ್ತೀನಿ.